ಪ್ರಾಥಮಿಕ ತನಿಖೆನೇ ಆಗದೆ ರಾಜ್ಯಪಾಲರು ಯಾವ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂತ ಗೌರವಿಸಬೇಕು, ಅದನ್ನೇ ಅನುಸರಿಸಬೇಕು ಅಂತ ಇಲ್ಲ. ಕಾಂಗ್ರೆಸ್ನವರು ಆರೋಪ ಮಾಡೋ ಪ್ರಕಾರ ಇದು ಕಾನೂನು ಬಾಹಿರ ಅಲ್ಲ, ವರ್ತಿಸ್ತಾರೆ ಅಂತ ಅನ್ಕೊಳ್ಳೋದೇ ದೂರುದಾರರು ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಇವಾಗ ಸಾಬೀತು ಮಾಡುವ ಜವಾಬ್ದಾರಿ ದೂರುದಾರರ ಮೇಲೆ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಸಿಎಂ ಹಾಗೂ ಅವರ ಪತ್ನಿ ಹೆಸರು ಕೇಳಿ ಬಂದಿತ್ತು. ಈ ಪ್ರಕರಣದ ಅನ್ವಯ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಅವರು ಸಿಎಂ ವಿರುದ್ಧ ದೂರನ್ನ ನೀಡಿದ್ರು. ಈ ದೂರಿನ ಅನ್ವಯ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕಾನೂನು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಸಿಎಂ ಆಗಲಿ ಅಥವಾ ದೂರು ಕೊಟ್ಟವರಾಗ್ಲಿ ಯಾವ ರೀತಿ ಕಾನೂನು ಹೋರಾಟವನ್ನ ಮಾಡಬೇಕು, ಈ ವಿಷಯದ ಬಗ್ಗೆ ಸವಿವರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇದ್ದಾರೆ ಖ್ಯಾತ ವಕೀಲರಾದ ವಿ ಮಂಜುನಾಥ್ ಅವರು. ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಇವಾಗ ಕಾಂಗ್ರೆಸ್ ಒಂದು ಆಪೋಸ್ ಮಾಡ್ತಾ ಇದೆ, ವಿರೋಧ ವ್ಯಕ್ತಪಡಿಸ್ತಾ ಇದೆ. ಪ್ರಾಥಮಿಕ ತನಿಖೆನೇ ಆಗಿಲ್ಲ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಪ್ರಾಥಮಿಕ ತನಿಖೆನೇ ಆಗದೆ ರಾಜ್ಯಪಾಲರು ಯಾವ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂತ. ಸೊ ಕಾನೂನಿನ ಯಾವ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದು ರಾಜ್ಯಪಾಲರು, ಅವರಿಗೆ ಯಾವ ರೀತಿ ಅಧಿಕಾರ ಇದೆ ಕಾನೂನಿನ ಒಂದು ಪ್ರಕ್ರಿಯೆ ನೋಡೋದಾದ್ರೆ? ನೋಡಿ, ನಮ್ಮ ದೇಶದ ಯಾವುದೇ ಕಾನೂನಿನ ವ್ಯವಸ್ಥೆ ಇರ್ಬೋದು, ಅದೆಲ್ಲದರ ತಾಯಿ ದೇಶದ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಅದರ ಅಡಿಯಲ್ಲಿಯೇ ಎಲ್ಲ ಕಾನೂನುಗಳು, ಎಲ್ಲ ನ್ಯಾಯಾಲಯಗಳು, ಎಲ್ಲ ಪ್ರಕ್ರಿಯೆಗಳು ನಡೆಯುವಂಥದ್ದು ದೇಶದ ಸಂವಿಧಾನದ ಮೇಲೆ, ಸಂವಿಧಾನದ ಆಧಾರವಾಗಿ ನಡೆಯುವಂಥದ್ದು. ಸಂವಿಧಾನದಲ್ಲಿ ಪರಿಚ್ಛೇದ 163 ಆರ್ಟಿಕಲ್ 163 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೆಲವೊಂದು ಅಧಿಕಾರವನ್ನು ರಾಜ್ಯಪಾಲರಿಗೆ ಕೊಡಲಾಗಿದೆ. ಕೆಲವೊಂದು ಅಧಿಕಾರವನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಆ ಅಧಿಕಾರವನ್ನು ಚಲಾಯಿಸಿ ಅವರು ಸ್ಯಾಂಕ್ಷನ್ ಕೊಡ್ಬೋದು, ಅಥವಾ ಇದು ಸ್ಯಾಂಕ್ಷನ್ ಕೊಡದೇ ಇರುವಂತಹ ಒಂದು ಪ್ರಕರಣ ಅಂಥೇಳಿ ತಳ್ಳಿ ಹಾಕ್ಬೋದು. ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ. ಏನು ಅಂದರೆ, ಯಾವ ಆಧಾರದ ಮೇಲೆ ರಾಜ್ಯಪಾಲರು ಕೊಡ್ತಾರೆ, ಹಾಗಾದರೆ ಅವ್ರು ಕೊಡ್ಬೋದಾ ಅಂತ. ಖಂಡಿತವಾಗಿಯೂ ಆರ್ಟಿಕಲ್ 163 ಆಫ್ ಕಾನ್ಸ್ಟಿಟ್ಯೂಷನ್ ಏನಿದೆ 163, ಅದರಲ್ಲಿ ರಾಜ್ಯಪಾಲರಿಗಿರುವಂಥ ಅಧಿಕಾರ ವ್ಯಾಪ್ತಿಯನ್ನು ನಾವು ಗಮನಿಸಿದಾಗ ಅವರ ವಿವೇಚನೆಗೆ ತಕ್ಕಂತೆ ಕೊಡುವಂಥ ಒಂದು ಅಧಿಕಾರವನ್ನು ನಮ್ಮ ಸಂವಿಧಾನ ರಾಜ್ಯಪಾಲರಿಗೆ ನೀಡಿದೆ. ಅದು ಭಾಳ ಮುಖ್ಯ. ಕಾನೂನು ಬಾಹಿರವಾಗಿ ಏನೂ ಮಾಡ್ತಾ ಇಲ್ಲ. 163ರ ಕೆಳಗಡೆ ರಾಜ್ಯಪಾಲರಿಗೆ ಕೆಲವೊಮ್ಮೆ ಏನಾಗುತ್ತೆ, ರಾಜ್ಯಪಾಲರು ಯಾವ ಸಂದರ್ಭಗಳಲ್ಲಿ ತಮ್ಮ ಸ್ವಂತ ಅಭಿಪ್ರಾಯದಂತೆ ನಡ್ಕೋಬೋದು, ಅಥವಾ ಏನು ಕ್ಯಾಬಿನೆಟ್ ಮಂತ್ರಿಯ ಮಂಡಳದ ಏನು ನಿರ್ಧಾರ ಇದೆ ಅದನ್ನು ಕೇಳಿಯೂ ಮಾಡಬೇಕು. ಈಗ ಕೆಲವೊಂದು ರಾಜ್ಯಪಾಲರ ನಡೆಯ ಬಗ್ಗೆ ಬರ್ತಾ ಇರುವಂಥ ಆಕ್ಷೇಪಣೆಗಳಲ್ಲಿ ಒಂದು ಆಕ್ಷೇಪಣೆ ಅಂತಂದರೆ, ಮಂತ್ರಿಮಂಡಲದವರು ಈಗ ಸ್ಯಾಂಕ್ಷನ್ ಕೊಡೋದು ಬೇಡ, ಕಾಯಿರಿ, ನೀವು ವೆಯ್ಟ್ ಮಾಡಿ. ಈ ಮಧ್ಯೆ ನಾವು ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ದೇಸಾಯಿಯವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದ್ದೀವಿ. ನಾವು ಈ ಸಂಪೂರ್ಣ ಮೂಡ ಪ್ರಕರಣ ಏನಿವಾಗ ಇದೆ ಇದನ್ನು ನಾವು ಅವ್ರಿಗೆ ಕೊಟ್ಟಿದ್ದೀವಿ. ತನಿಖೆ ಮಾಡ್ತಾ ಇದ್ದಾರೆ. ನಿವೃತ್ತ ನ್ಯಾಯಮೂರ್ತಿಗಳು ನಿಷ್ಪಕ್ಷವಾದವಾದಂಥ ಒಂದು ತನಿಖೆ ಮಾಡ್ತಾರೆ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಅವರು ತನಿಖೆ ಮಾಡಿ ವರದಿ ಕೊಡಲಿ, ಆಮೇಲೆ ನೀವು ಕೊಡ್ಬೋದಾಗಿತ್ತು ಅಂತ ಒಂದು ಅಭಿಪ್ರಾಯವನ್ನು ಮಂತ್ರಿಮಂಡಳಿಗೆ. ಆದರೆ 163ರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ರಾಜ್ಯಪಾಲರು ಮಂತ್ರಿಮಂಡಲದ ಅಭಿಪ್ರಾಯವನ್ನು ಗೌರವಿಸಬೇಕು, ನಿಜ ಗೌರವಿಸಬೇಕು, ಆದರೆ ಅದನ್ನೇ ಅನುಸರಿಸಬೇಕು ಅಂತ ಇಲ್ಲ. ಒಂದು ನಾಣ್ಯದ ಇನ್ನೊಂದು ಮುಖ ಇದೆ. ಅದು ಏನು ಅಂದರೆ, ತಮಗೆ ಸ್ವಂತ ಅವ್ರಿಗನ್ಸಿದರೆ ಅವರು ಈ ಮಂತ್ರಿಮಂಡಲದ ನಿರ್ಧಾರವನ್ನು ಸಾರಾಸಗಟಾಗಿ ತಳ್ಳಿ ಹಾಕಿ ತಮ್ಮ ನಿರ್ಧಾರವನ್ನು ತೆಗೆದುಕೋಬೋದು ಅಂತ ಇದೆ. ಡಿಸ್ಕ್ರಿಷನರಿ ಪವರ್ ಅಂತ ನಮ್ಮ ಕಾನೂನಲ್ಲಿ ಮ್ಯಾಂಡೇಟರಿ ಆ್ಯಂಡ್ ಡಿಸ್ಕ್ರಿಷನರಿ ಅಂತ 2 ಪದ ಇದೆ. ಮ್ಯಾಂಡೇಟರಿ ಅಂದರೆ ಮಾಡಲೇಬೇಕು, ಕಡ್ಡಾಯವಾಗಿ ಮಾಡಬೇಕು. ಡಿಸ್ಕ್ರಿಷನರಿ ಅಂದರೆ ಅವರ ಸ್ವಇಚ್ಛೆಯಂತೆ ಮಾಡ್ಬೋದು. ಆ 163ರ ಅಡಿಯಲ್ಲಿ ರಾಜ್ಯಪಾಲರಿಗೆ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುವ ಎಲ್ಲ ಹಕ್ಕು ಇದೆ. ಅದರ ಅಡಿಯಲ್ಲಿ ಅವರು ತಗೊಳ್ತಾರೆ. ಏನು ಪರಿಶೀಲನೆ ಮಾಡಿ ತಗೊಂಡಿದ್ದಾರೆ ಅವರು, ಏನು ದಾಖಲೆಗಳನ್ನು ಅಂತ ನೋಡಿ. ದಾಖಲೆಗಳನ್ನು ಪರಿಶೀಲನೆ ಮಾಡದೆ ಯಾವ ರಾಜ್ಯಪಾಲರು ಅತ್ಯಂತ ದೃಢವಾದಂಥ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಮಗಿಷ್ಟ ಬಂದಂತೆ ತಗೊಳ್ಳೋದಿಲ್ಲ. ಅವರೇನು ಕಾನೂನು ತಜ್ಞರಿದ್ದಾರೆ, ಅವರ ಅಭಿಪ್ರಾಯವನ್ನೂ ತಗೊಂಡಿರ್ತಾರೆ. ನಾನು ಇಂತಹ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಕೊಡ್ಬೋದಾ ಅಂತ. ಜೊತೆಗೆ
ದಾಖಲೆಗಳನ್ನು ಏನು ದೂರುದಾರರು ಕೊಟ್ಟಿರ್ತಾರೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ, ತಾವೂ ಪರಿಶೀಲನೆ ಮಾಡ್ತಾರೆ, ಕಾನೂನು ತಜ್ಞರ ಅಭಿಪ್ರಾಯವನ್ನೂ ಪಡ್ಕೋತಾರೆ. ಎರಡನ್ನೂ ಪಡ್ಕೊಂಡು ಅವರಿಗೆ ಇದರಲ್ಲಿ ಸ್ಯಾಂಕ್ಷನ್ ಕೊಡ್ಬೋದು ನಾನು ಅಂತ ಅನ್ನಿಸಿದಾಗ ಸ್ಯಾಂಕ್ಷನನ್ನು ಕೊಟ್ಟಿರ್ತಾರೆ. ಆದ್ದರಿಂದ ಆ ಸ್ಯಾಂಕ್ಷನ್ ಅವ್ರಿಗೆ ಕೊಡುವ ಹಕ್ಕೇ ಇಲ್ಲ, ಅವ್ರಿಗೆ ಅಧಿಕಾರನೇ ಇಲ್ಲ ಅಂತ ಯಾರಾದರೂ ಹೇಳಿದರೆ ಅದು ಅಷ್ಟು ಸಮಂಜಸವಾದಂಥ ಅಭಿಪ್ರಾಯ ಅಲ್ಲ. ಅಂದ್ರೆ ಇವಾಗ ಕಾಂಗ್ರೆಸ್ನವರು ಆರೋಪ ಮಾಡೋ ಪ್ರಕಾರ ಇದು ಕಾನೂನು ಬಾಹಿರ ಅಲ್ಲ, ಸಂವಿಧಾನ ಬಾಹಿರ ಅಲ್ಲ. ಅಲ್ವೇ ಅಲ್ಲ. ಒಬ್ಬ ರಾಜ್ಯಪಾಲರು ಸಂವಿಧಾನ ಬಾಹಿರವಾಗಿ ವರ್ತಿಸ್ತಾರೆ ಅಂತ ಅಂದ್ಕೊಳ್ಳೋದೇ ತಪ್ಪು. ಸೊ ಮುಂದೆ ಕಾನೂನು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ? ಇವಾಗ TJ ಅಬ್ರಾಹಂ ಅವರು ದೂರು ಕೊಟ್ಟಿದ್ದಾರೆ, ದೂರುದಾರರು ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕಾಗುತ್ತೆ? ಇವಾಗ ದೂರುದಾರರ ಹೋರಾಟ ಅಂದರೆ ಅವರು ಈ ಯಾವ ತನಿಖಾ ಸಂಸ್ಥೆಗೆ ಈ ತನಿಖೆಯನ್ನು ವಹಿಸುತ್ತೋ ಅವರು ಅಥವಾ ಯಾವ ನ್ಯಾಯಾಲಯದಲ್ಲಿ ಇದು ಪ್ರಕರಣ ದಾಖಲಾಗುತ್ತೋ ಸಂಪೂರ್ಣ ಸಹಕಾರವನ್ನು ಕೊಡಬೇಕು. ಏನೆಲ್ಲ ದಾಖಲೆಗಳನ್ನು ಈಗಾಗಲೇ ರಾಜ್ಯಪಾಲರ ಮುಂದೆ ಕೊಟ್ಟಿದ್ದಾರೋ ಅದನ್ನೆಲ್ಲ ನ್ಯಾಯಾಲಯದಲ್ಲೂ ಸಲ್ಲಿಸಬೇಕು. ಜೊತೆಗೆ ಆಮೇಲೆ ಸಿಗುವಂಥ ದಾಖಲೆಗಳಿದ್ದರೆ ಅಥವಾ ಯಾವುದಾದ್ರು ದಾಖಲೆ ಕೊಟ್ಟಿಲ್ಲದೆ ಇದ್ದರೆ ಎಲ್ಲವನ್ನೂ ಕೊಡುವ ಜವಾಬ್ದಾರಿ ಅವದು. ಮತ್ತು ಈ ಪ್ರಕರಣವನ್ನು ಸಂಪೂರ್ಣವಾಗಿ ಸಾಬೀತು ಮಾಡುವ ಜವಾಬ್ದಾರಿ ದೂರುದಾರರ ಮೇಲೆ ಇರುತ್ತೆ. ಅವರು ಎಲ್ಲವನ್ನು ಮಾಡಿ ತನಿಖಾ ಸಂಸ್ಥೆಗಳೊಡನೆ ಸಹಕರಿಸಿ ದಾಖಲೆಗಳನ್ನು ಒದಗಿಸಿ, ಇನ್ನೂ ದಾಖಲೆಗಳೇನಾದರೂ ಇದ್ದರೆ ಅದನ್ನು ಒದಗಿಸಿ, ನಾನು ಹೇಳ್ತಾ ಇರುವಂಥದ್ದು ಸತ್ಯ, ಈ ಪ್ರಕರಣ ಸತ್ಯವಾಗಿ ಆಗಿದೆ, ಇದು ಇಲ್ಲೇನೋ ಒಂದು ಕಾನೂನು ಬಾಹಿರವಾಗಿ ನಡೆದಿದೆ ಅನ್ನೋದನ್ನು ಸಾಬೀತುಪಡಿಸುವ ಜವಾಬ್ದಾರಿ ದೂರುದಾರರ ಮೇಲೆ ಇರುತ್ತೆ. ಆಮೇಲೆ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬರುತ್ತೆ, ದೂರುದಾರರು ಸಾಬೀತುಪಡಿಸಿದ್ರಾ ಇಲ್ವಾ, ಆರೋಪಿ ನಿರಪರಾಧಿಯ ಅಲ್ವಾ ಅನ್ನುವಂಥದ್ದನ್ನು ತುಂಬ ದಿವಸಗಳ ಕಾನೂನಿನ ಒಂದು ಏನು ಪ್ರಕ್ರಿಯೆ ಇದೆ ಅದೆಲ್ಲ ಮುಗಿದ ಮೇಲೆ ಒಂದು ತೀರ್ಮಾನಕ್ಕೆ ಬಂದು ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ. ಇದರಲ್ಲಿ ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ. ಅದರಲ್ಲಿ ರಾಜ್ಯಪಾಲರ ಪಾತ್ರ ಏನೂ ಇರಲ್ಲ. ರಾಜ್ಯಪಾಲರದು ಮುಗೀತು ಕೆಲಸ, ಈಗ ನ್ಯಾಯಾಲಯದ ಅಂಗಳದಲ್ಲಿ ಅಷ್ಟೇ. ಇವಾಗ ಆಯ್ತು, ಕಾನೂನು ಹೋರಾಟ ದೂರುದಾರದ ಆಯ್ತು. ಇವಾಗಲೇ CM ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಲೀಗಲ್ ಟೀಮ್ ಜೊತೆ ಚರ್ಚೆ ಕೂಡ ಮಾಡಿರ್ತಾರೆ, ಯಾವೆಲ್ಲ ರೀತಿಯ ಲೀಗಲ್ ನಾವು ಆಪ್ಷನ್ನ ಬಳಸ್ಕೋಬಹುದು ಅಂತ. CM ಮುಂದೆ ಇರುವಂತಹ ಆಯ್ಕೆ ಏನು? ಹಾಗೆ ಅವರು ರಾಜ್ಯಪಾಲರ ನಡವಳಿಕೆಯನ್ನು ಪ್ರಶ್ನೆ ಮಾಡಬಹುದಾ? ಯಾಕೆ ಈ ರೀತಿ ತೀರ್ಮಾನ ಕೈಗೊಂಡಿದ್ದಾರೆ ಅಂತ ಹೇಳಿ ತುಂಬ ಒಳ್ಳೆಯ ಪ್ರಶ್ನೆ ಮೇಡಮ್ ನೀವು ಕೇಳಿದ್ದೀಗ. ಯಾಕೆ ಅಂತಂದರೆ ತುಂಬ ಜನಕ್ಕಿದೆ ಅದು, ರಾಜ್ಯಪಾಲರ ಆದೇಶ ಕೊಟ್ಬಿಟ್ಟಿರೋದ್ರಿಂದ, ಸ್ಯಾಂಕ್ಷನ್ ಕೊಟ್ಬಿಟ್ಟಿರೋದ್ರಿಂದ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ವೇನೋ, ಅದನ್ನು ಪ್ರಶ್ನೆ ಮಾಡೋಕ್ಕೆ ಬರಲ್ವೇನೋ ಅನ್ನುವಂಥ ಪ್ರಶ್ನೆ. ಖಂಡಿತ ಹಾಗೇನಿಲ್ಲ. ರಾಜ್ಯಪಾಲರ ನಿರ್ಧಾರವನ್ನೂ ಸಹ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂಥ ಹಕ್ಕು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ. ಪ್ರಶ್ನಿಸ್ಬೋದು, ಬಹುಶಃ ಪ್ರಶ್ನಿಸ್ತಾರೆ. ಆಗ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಂತಹ ರೀತಿ ಸರಿ ಇದೆಯಾ, ಕಾನೂನುಬದ್ಧವಾಗಿದೆಯಾ? ಸ್ಯಾಂಕ್ಷನ್ ಕೊಡೋದಕ್ಕೂ ಅದರದ್ದೇ ಆದಂಥ ಕೆಲವು ನಿಯಮಗಳಿದೆ. ನನಗೆ ಆರ್ಟಿಕಲ್ 163 ಕೆಳಗಡೆ ಸ್ವಾತಂತ್ರ್ಯ ಇದೆ, ಅದಕ್ಕೆ ನಾನು ಕೊಟ್ಟೆ ಅನ್ನೋಕ್ಕಾಗಲ್ಲ. ಕಂಡೀಷನ್ ಪ್ರೆಸಿಡೆಂಟ್ಸ್ ಎಲ್ಲ ಫಾಲೋ ಮಾಡಬೇಕು. ನೋಡಿ, ಶಮಶೇರ್ ಸಿಂಗ್ ವರ್ಸಸ್ ಪಂಜಾಬ್ ಅಂತ 1974ರಲ್ಲೇ ಸರ್ವೋಚ್ಚ ನ್ಯಾಯಾಲಯ ಈ ಬಗ್ಗೆ ಒಂದು ಒಳ್ಳೆಯ ತೀರ್ಪನ್ನು ಕೊಟ್ಟಿದೆ. ಯಾವ ಮಾರ್ಗಗಳನ್ನು ಅನುಸರಿಸಿ ಆ ನಂತರ ಸ್ಯಾಂಕ್ಷನ್ ಕೊಡಬೇಕು ಅನ್ನುವಂಥದ್ದಿದೆ. ಅದೇ ಥರ PM ಮೈಲಾಯ್ ಹಿಚ್ಚೋ ವರ್ಸಸ್ ಸ್ಟೇಟ್ ಆಫ್ ಮಿಜೋರಾಮ್ ಅನ್ನುವಂತಹ ಪ್ರಕರಣದಲ್ಲಿ ಕೂಡ ಸರ್ವೋಚ್ಚ ನ್ಯಾಯಾಲಯ ಪುನರುಚ್ಚರಿಸಿದೆ. ಆದ್ದರಿಂದ ರಾಜ್ಯಪಾಲರು ಕೂಡ ಕೆಲವೊಂದು ನಿಯಮಗಳನ್ನು ಪಾಲಿಸಿಯೇ, ಕೆಲವೊಂದು ಸರ್ವೋಚ್ಚ ನ್ಯಾಯಾಲಯದ ಮಾರ್ಗದರ್ಶನಗಳನ್ನು ಪಾಲಿಸಿಯೇ ಅವರು ಸ್ಯಾಂಕ್ಷನ್ ಕೊಡಬೇಕು. ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದು, ಖಂಡಿತವಾಗಿಯೂ ಪ್ರಶ್ನೆ ಮಾಡ್ಬೋದು. ರಾಜ್ಯಪಾಲರ ಎಲ್ಲ ನಿರ್ಧಾರಗಳನ್ನು, ಸ್ಯಾಂಕ್ಷನ್ ಒಂದೇ ಅಲ್ಲ, ಈ ಕೇಸಿನ ವಿಷಯ ಅಂತಲ್ಲ, ರಾಜ್ಯಪಾಲರು ಯಾವುದೇ ಪ್ರಕರಣದಲ್ಲಿ ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದನ್ನು ನ್ಯಾಯಾಲಯದಲ್ಲಿ ನ್ಯಾಯಾಲಯ ಅದನ್ನು ಕಡಿಬೋದು. ನಿರ್ಧಾರವನ್ನು ಮೊಸರಲ್ಲಿ ಬೆಣ್ಣೆ ಕಡಿತಾರಲ್ಲ ಹಾಗೆ ಕಡಿದು ಸತ್ಯನ ಅನ್ವೇಷಣೆಯನ್ನು ಮಾಡಿ ನಿರ್ಧಾರವನ್ನು ಕಂಡುಹಿಡಿದು ಕಾರಣವನ್ನು ಕಂಡುಹಿಡಿದು ಸಕಾರಣವನ್ನು ಸಹ ಕೊಡಬೇಕು. ಅವರು ಯಾಕೆ ಕೊಡ್ತಾ ಇದ್ದೀನಿ ನಾನು ಅಂತ. ಆ ಕಾರಣ ಒಂದು ಪಕ್ಷ ನ್ಯಾಯಾಲಯಕ್ಕೆ ಒಪ್ಪಿಗೆ ಆದರೆ ನ್ಯಾಯಾಲಯ ಮುಂದುವರಿಸುತ್ತೆ, ಇಲ್ಲ ಅಂದರೆ ಪ್ರಕರಣವನ್ನು ರದ್ದುಪಡಿಸ್ಬೋದು. ಪ್ರಕರಣವನ್ನು ರದ್ದುಪಡಿಸೋಕ್ಕೂ ಅವಕಾಶ ಇದೆ. ಸಂಪೂರ್ಣ ರದ್ದುಪಡಿಸೋಕ್ಕೂ ನ್ಯಾಯಾಲಯಕ್ಕೆ ಅಧಿಕಾರ. ಅಂದ್ರೆ ಅದು ಯಾವ ನಿಯಮದಡಿ ಬರುತ್ತೆ ರದ್ದುಪಡಿಸೋದು? ಅಲ್ಲ, ಈಗ ರಾಜ್ಯಪಾಲರು ಅವ್ರ ದೃಷ್ಟಿಯಲ್ಲಿ ಅವ್ರಿಗೆ ಇದನ್ನು ಕೊಟ್ಟಿದ್ದಾರೆ. ಇನ್ನೊಂದು ದೃಷ್ಟಿಯಲ್ಲಿ ಇದು ಪ್ರಕರಣ ನಿಜಕ್ಕೂ ಸ್ಯಾಂಕ್ಷನ್ ಕೊಡುವಂಥದ್ದಲ್ಲ ಅನ್ನೋ ಒಂದು ವಾದ ಇದೆ, ಕೊಟ್ಟಿದ್ದು ಸರಿ ಅನ್ನೋದೊಂದು ವಾದ ಇದೆ. ಇವೆರಡರ ನಡುವೆ ತಿಕ್ಕಾಟ ಆಗುತ್ತೆ ನ್ಯಾಯಾಲಯದಲ್ಲಿ.
ವಾದ ವಿವಾದಗಳು ನಡೆದಾಗ ನ್ಯಾಯಾಧೀಶರಿಗೆ ಏನು ಅನಿಸುತ್ತೆ, ನ್ಯಾಯಮೂರ್ತಿಗಳಿಗೆ ಏನು ಅನಿಸುತ್ತೆ ಅನ್ನೋದ್ರ ಮೇಲೆ ಇದರ ಮುಂದಿನ ಪರಿಣಾಮ ನಿರ್ಧಾರವಾಗುತ್ತೆ. ಸೊ ಇವಾಗ ಈ ಒಂದು ಪರ್ಟಿಕ್ಯುಲರ್ ಕೇಸ್ನ ನೋಡಿದಾಗ ಸಿದ್ದರಾಮಯ್ಯನವರು ನಿಜವಾಗ್ಲೂ ಕೂಡ ರಾಜೀನಾಮೆಯನ್ನು ಕೊಡಬೇಕಾಗುತ್ತಾ, ಈ ಒಂದು ಆಗ್ರಹ ಕೇಳಿ ಬರ್ತಿದ್ದಲ್ಲ, ಸಂವಿಧಾನದ ನಿಯಮ ಏನು ಹೇಳುತ್ತೆ ಸರ್ ಇವಾಗ ಸಂಬಂಧಪಟ್ಟ ಹಾಗೆ? ನೋಡಿ, ಈ ಬಗ್ಗೆ ಕಾನೂನಿಲ್ಲ. ಕಾನೂನು ಅಡಿಯಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಇಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನೋದೇನಿಲ್ಲ. ಆದರೆ ಇದು ರಾಜಕೀಯದ ವಿಚಾರ. ನಾವು ಹೇಳೋಕ್ಕಿಂತ ಯಾರಾದರೂ ರಾಜಕಾರಣಿಗಳು ಹೇಳೋದು ಒಳ್ಳೆಯದು. ನಾವು ಕಾನೂನು ಬಗ್ಗೆ ಅಷ್ಟೇ ಮಾತಾಡ್ತೀವಿ. ಆದರೆ ಅದಕ್ಕೂ ಮೀರಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಅಂದರೆ ಅದು ಅವರ ಆತ್ಮಸಾಕ್ಷಿಗೆ ಬಿಟ್ಟಿದ್ದು. ನೈತಿಕವಾಗಿ ಕೇಳಬೇಕೇ ಹೊರತು ತಾಂತ್ರಿಕವಾಗಿ ಕೇಳೋಕ್ಕೆ ಬರಲ್ಲ. ಕಾನೂನುಬದ್ಧವಾಗಿ ರಾಜೀನಾಮೆ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಮುಖ್ಯಮಂತ್ರಿಯವರು ರಾಜೀನಾಮೆಯನ್ನೇ ಕೊಡಬೇಕು, ಕೊಟ್ಟ ಮೇಲೆ ತನಿಖೆ ನಡೆಸಬೇಕು ಅನ್ನೋದು ಕಾನೂನು ಸಂವಿಧಾನದಲ್ಲೂ ಇಲ್ಲ, ಯಾವ ಕಾನೂನಲ್ಲೂ ಇಲ್ಲ. ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಹಿಂದಿನ ಪ್ರಸಂಗಗಳನ್ನು ನೋಡಿದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡ್ತಾರೆ. ಆಮೇಲೆ ಎಷ್ಟೋ ಸಂದರ್ಭಗಳಲ್ಲಿ ಅವರು ನಿರಪರಾಧಿ ಅಂತ ಗೊತ್ತಾದ ಮೇಲೆ ಪುನಃ ಅವ್ರು ಮತ್ತೆ ಅಧಿಕಾರಕ್ಕೆ ಬಂದಿರುವಂಥ ಸಂದರ್ಭಗಳು ಇದೆ. ಇದೆ ನಮ್ಮ ದೇಶದ ಇತಿಹಾಸದಲ್ಲಿ ಬರ್ಬೋದು. ಸರ್, ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಕಾನೂನಿನ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಈ ಒಂದು ವಿವರಣೆಗಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.